ಕಳೆದ 11ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ಅಧಿವೇಶನ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಬೆಂಗಳೂರಿನಲ್ಲಿದ್ದೀವಿ. ಮಹಾರಾಷ್ಟ್ರದ ಕೊಯ್ನಾ ಇರ್ಬೋದು, ದೂಧಗಂಗಾ, ಪಂಚಗಂಗಾ, ವೇದಗಂಗಾ, ವಾರಣಾ ಇವು ಅನೇಕ ನದಿಗಳ ಪಾತ್ರದಲ್ಲಿ ಮಳೆ ಹೆಚ್ಚಾಗಿ ಇರೋದರಿಂದ ಆ ಮಳೆ ಪ್ರಮಾಣದಿಂದ ಇವತ್ತು ಕೃಷ್ಣಾ ನದಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ. ಇವತ್ತು ನದಿ ಪ್ರದೇಶಕ್ಕೆ ನಾವು ಅಧಿಕಾರಿಗಳು ಹೋಗಿ ವೀಕ್ಷಣೆ ಮಾಡಿಕೊಂಡು ಮತ್ತು ಮುಂದಿನ ದಿನಮಾನದಲ್ಲಿ ಏನಾದರೂ ನೀರು ಹೆಚ್ಚಾದರೆ ಏನು ಮಾಡಬೇಕು ಅಂತಕ್ಕಂಥ ಚರ್ಚೆಯನ್ನು ಇವತ್ತು ಅಧಿಕಾರಿಗಳ ಜೊತೆಗೆ ನಾವು ಮಾಡಿದ್ದೀವಿ. ಈಗ ಬಂದಿರತಕ್ಕಂಥ ನದಿ ಪ್ರತಿ ವರ್ಷ ಬರ್ತಕ್ಕಂಥ ಸಹಜವಾಗಿರ್ತಕ್ಕಂಥ ಒಂದು ನದಿ ನೀರಿನ ಪ್ರಮಾಣ. ನಮಗೆ ಪ್ರತಿ ದಿವಸ 3 ಲಕ್ಷ ಕ್ಯೂಸೆಕ್ಸ್ಗಿಂತ ಹೆಚ್ಚಿಗೆ ಬಂದಂಥ ಸಂದರ್ಭದಲ್ಲಿ ನಮಗೆ ಸಣ್ಣ ಪುಟ್ಟ ತೊಂದರೆಗಳಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇವತ್ತು 2,50,000ವರೆಗೆ ಕ್ಯೂಸೆಕ್ಸ್ ನೀರು ಬರ್ತಾಯಿದೆ. ಕೊಯ್ನಾ ನದಿಯಿಂದ ಬರ್ತಕ್ಕಂಥ ನೀರು ಜಾಸ್ತಿ ಪ್ರಮಾಣದಲ್ಲಿ ಬಿಟ್ಟಿದ್ದರು. ಅದು 80,000ದಿಂದ 90,000 ಕ್ಯೂಸೆಕ್ಸ್ವರೆಗೆ ಬಿಟ್ಟಿದ್ದರು. ನಿನ್ನೆಯಿಂದ ಅದನ್ನು ನಿಲ್ಲಿಸಿದ್ದಾರೆ. ಡಿಸ್ಚಾರ್ಜ್ ಅಲ್ಲಿಂದ ಕೇವಲ 2,500 ಕ್ಯೂಸೆಕ್ಸ್ ಇದೆ. ಅದು 80ರಿಂದ 90,000ವರೆಗೆ ಏನು ಬಿಟ್ಟಿದ್ದರು, ಅದರಿಂದ ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚಾಗಿತ್ತು. ಈಗ ಮಹಾರಾಷ್ಟ್ರದಲ್ಲಿ ನದಿ ಇಳಿಮುಖ ಪ್ರಾರಂಭ ಆಗಿದೆ. ಸಾಂಗ್ಲಿಯಲ್ಲಿ ಸುಮಾರು ಒಂದು 4-5 ಅಡಿ ನೀರು ಕೆಳಗಡೆ ಬಂದಿದೆ. ಗಡಿ ಭಾಗದಲ್ಲೂ ಕೂಡ ಇವತ್ತು ಮಹಾರಾಷ್ಟ್ರ ಕರ್ನಾಟಕದ ಗಡಿ ಭಾಗದ ಜೋಗುಳು ಗ್ರಾಮಗಳ ಕಡೆಯೂ ಕೂಡ ಇವತ್ತು ಇಳಿಮುಖ ಪ್ರಾರಂಭ ಆಗಿದೆ. ನಾಳೆ ಅಥವಾ ನಾಡಿದ್ದು ಇಲ್ಲಿನೂ ಕೂಡ ಇಳಿಮುಖ ಪ್ರಾರಂಭ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಒಳಗಿದ್ದೀವಿ ನಾವು. ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯಾವುದೇ ಜನರಿಗೆ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಅಧಿಕಾರಿಗಳ ಮುಖಾಂತರ ನಾವು ಇವತ್ತು ಪಡ್ಕೊಂಡಿದ್ದೀವಿ. ನಾನು ಕೂಡ ದರೂರಿಗೆ ಹತ್ರ ಹೋಗಿ ಅಲ್ಲಿ ನೀರಿನ ನೋಡಿದ್ರು ಪ್ರತಿ ವರ್ಷ ಇಷ್ಟು ನೀರು ಸಹಜವಾಗಿ ಬರ್ತಿದೆ. ಇನ್ನೂ 4-6 ಫೂಟ್ ನೀರು ಎತ್ತರ ಬಂದರೂ ಸಹಿತ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಮತ್ತು ಪ್ರತಿ ವರ್ಷ ನದಿ ಬರಬೇಕಾಗ್ತದೆ. ನದಿ ಬಂದ್ರೇ ನಮಗೆ ನದಿ ಭಾಗದಲ್ಲಿರ್ತಕ್ಕಂಥ ಜಮೀನು ಕೂಡ ಫಲವತ್ತತೆಯಿಂದ ಕಾಣ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಮಗೊಂದು ಆತಂಕ ಇತ್ತು, ಇಲ್ಲಿವರೆಗೆ ನದಿನೇ ಬಂದಿರಲಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಬಂದಿತ್ತು, ಈಗ ಬಂದಿದೆ. ಇನ್ನೂ 1-2 ಸಲ ಬಂದ್ರೂ ಕೂಡ ಇದರದ್ದು ನಮಗೆ ಲಾಭ ಜಾಸ್ತಿ ಇದೆ. ಕಾರಣ ಏನಂದರೆ ಬೇಸಿಗೆ ಸಂದರ್ಭದಲ್ಲಿ ಕೃಷ್ಣಾ ನದಿಗೆ ನೀರಿನ ಕೊರತೆ ಆಗೋದಿಲ್ಲ ಅಂತಕ್ಕಂಥ ಒಂದು ಮನವರಿಕೆ ನಮಗೆಲ್ಲರಿಗೂ ಇದೆ. ಬೇಸಿಗೆ ಕಾಲದಲ್ಲಿ ಯಾಕಂದರೆ ನದಿ ಬರದೇ ಹೋದರೆ ಬೇಸಿಗೆ ಕಾಲದಲ್ಲಿ ನೀರಿನ ಒಂದು ಕೊರತೆ ನಮಗೆ ಆಗಿ ಲಕ್ಷಾಂತರ ಎಕರೆ ಬೆಳೆ ಹಾನಿ ಆಗ್ತಕ್ಕಂಥದ್ದು ನಮಗೆ ಸಂದರ್ಭಗಳನ್ನು ನಾವು ಭಾಳ ದಿವಸದ ಕಡೆ ನಾವು ನೋಡಿದ್ದೀವಿ. ಈಗ ಬಂದಿರತಕ್ಕಂಥದ್ದು ಪ್ರತಿ ವರ್ಷ ಏನು ಬರ್ತದೋ ಅಷ್ಟು ಬಂದಿದೆ. ಇನ್ನೂ 4-6 ಫೂಟ್ ಬಂದರೂ ಸಹಿತ ಯಾವುದೇ ತೊಂದರೆ ಆಗೋದಿಲ್ಲ. ಆದ್ರೂ ಕೂಡ ನದಿ ಹೆಚ್ಚು ಬಂದರೆ ಮುಂದಿನ ದಿನಮಾನದಲ್ಲಿ ಅದಕ್ಕೆ ಪೂರ್ವ ಸಿದ್ಧತೆ ಏನೇನು ಮಾಡ್ಕೋಬೇಕು ಅದರ ಸಿದ್ಧತೆ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಮ ಅಧಿಕಾರಿಗಳಿಗೆ ಪ್ರತಿ ವರ್ಷ ಇದರದ ಪ್ರಾಕ್ಟೀಸ್ ಇರೋದರಿಂದ ಮತ್ತು ಅವರಿಗೆಲ್ಲರೂ ಕೂಡ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋವಂಥದ್ದು ಸಂಪೂರ್ಣ ಅವರಿಗೆ ಒಂದು ಅರಿವು ಇರೋದರಿಂದ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಮತ್ತು ನದಿ ದಂಡೆಗೆ ಇರ್ತಕ್ಕಂಥ ಜನ ಯಾರೂ ಭಯಭೀತರಾಗ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಮಾನದಲ್ಲಿ ನದಿ ಹೆಚ್ಚು ಬಂದರೆ ಅವರೆಲ್ಲರನ್ನೂ ಕೂಡ ಸುರಕ್ಷಿತವಾಗಿರ್ತಕ್ಕಂಥ ಸ್ಥಳಗಳಿಗೆ ಒಯ್ತಕ್ಕಂಥದ್ದು ಇರ್ಬೋದು. ಅವರಿಗೆ ಅಲ್ಲಿ ಹೋದ್ಮೇಲೆ ಕಾಳಜಿ ಕೇಂದ್ರಗಳಿಗೆ ಮತ್ತು ಅಲ್ಲಿ ಏನು ಊಟ ಉಪಚಾರ ಏನು ಮಾಡಬೇಕು ಅದನ್ನೆಲ್ಲ ಕೂಡ ಮಾಡ್ತೀವಿ. ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಸ್ಥಿತಿಯಲ್ಲಿ ನದಿ ಇದೆ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗಿದೆ.